ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಜೂನ್ ತಿಂಗಳ ತುಲಾ ಹಾಗೆ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿರುತ್ತೆ? ಯಾವ ಒಂದು ಅಭಿವೃದ್ಧಿ ಕಾರ್ಯಗಳು ತುಲಾ ರಾಶಿಯವ್ರಿಗೆ ಆಗಬಹುದಾ? ಅಡೆತಡೆಗಳಿರ್ತಕ್ಕಂಥದ್ದು ತುಲಾ ರಾಶಿಯವ್ರಿಗೆ ಕಂಪ್ಲೀಟಾಗಿ ನಿಷ್ಕ್ರಿಯವಾಗ್ತದ? ಕೆಲಸದಲ್ಲಿ ಅಥವಾ ಸಾಲದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಈ ಗುರುವಿನ ಪಥ ಬದಲಾವಣೆ ಏನಾದರೂ ವಿಶೇಷತೆಯನ್ನು ಕೊಡುತ್ತಾ? ಕೆಲಸದಲ್ಲಿ ಅನ್ಬ್ಯಾಲೆನ್ಸ್ ಇತ್ತು ಅಂತಕ್ಕಂಥವ್ರಿಗೆ ಖಂಡಿತ ಒಂದು ಸ್ಥಿರವಾಗಿರ್ತಕ್ಕಂಥ ಕೆಲಸಗಳು ನಿರ್ಮಾಣವಾಗ್ತದ? ಶುಕ್ರನ ಬದಲಾವಣೆ, ಗುರುವಿನ ಬದಲಾವಣೆ, ಸೂರ್ಯನ ಬದಲಾವಣೆಯಿಂದ ಏನಾದರೂ ವಿಶೇಷತೆ ಸಿಗುತ್ತಾ ತುಲಾ ರಾಶಿಯವ್ರಿಗೆ? ಕಷ್ಟಗಳು ದೂರ ಆಗ್ತಕ್ಕಂಥದ್ದು ಇರ್ತದ? ಖಂಡಿತವಾಗಿ ನೋಡಿ, ಮಿಸ್ ಮಾಡಬೇಡಿ. ಹಾಗೆ ವೃಶ್ಚಿಕ ರಾಶಿಯವ್ರಿಗೆ ಇದೊಂದು ಬಲದ ವ್ಯವಸ್ಥೆ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಏನಾದರೂ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡೋಕ್ಕೆ ಜೂನ್ ತಿಂಗಳು ಇದೆಯಾ? ಈ ಜೂನ್ ತಿಂಗಳಲ್ಲಿ ಬರ್ತಕ್ಕಂಥ ಗುರುವಿನ ಬದಲಾವಣೆ ಭಾಗ್ಯಕ್ಕೆ ಇದ್ದಕ್ಕಿದ್ದಾಗೆ ನಿಮ್ಮ ಒಂದು ಸ್ಟೇಟಸ್ ಬದಲಾವಣೆಯನ್ನು ಬರ್ತದ. ವೃಶ್ಚಿಕ ರಾಶಿಯವ್ರಿಗೆ ಈ ಪಥ ಬದಲಾವಣೆ, ಶುಕ್ರನ ಪಥ ಬದಲಾವಣೆ, ಸೂರ್ಯನ ಪಥ ಬದಲಾವಣೆಯಿಂದ ಏನಾದರೂ ವಿಶೇಷತೆ ಬರ್ತದ? ಖಂಡಿತವಾಗಿ ಮಿಸ್ ಮಾಡ್ಕೋಬೇಡಿ. ಇದು ಅದ್ಭುತವಾಗಿರ್ತಕ್ಕಂಥ ಒಂದು ತಿಂಗಳ ಭವಿಷ್ಯ ನಿಮಗೋಸ್ಕರ ಇಡ್ತಾ ಇದ್ದೇನೆ. ನೋಡಿ, ಒಂದು ಮೊದಲನೇದಾಗಿ ತುಲಾ ರಾಶಿಯವ್ರಿಗೆ ನೋಡೋದಾದರೆ, ತುಲಾ ರಾಶಿಯ ಅಧಿಪತಿಯಾಗಿರ್ತಕ್ಕಂಥದ್ದು ಭಾಗ್ಯದಲ್ಲಿದ್ದಾನೆ, ತದನಂತರ ದಶಮಕ್ಕೆ ಬರ್ತಾನೆ. ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಏನು, ಅಯ್ಯೋ ಸುಮ್ಮನೆ ಕೆಲಸ ಇರಲಿಲ್ಲ ಗುರುಗಡೆ, ಏನು ಮಾಡೋದು? ನೋಡಿ, ಜೂನ್ 2ಕ್ಕೆ 6ರ ಅಧಿಪತ್ಯ ಆಗಿರ್ತಕ್ಕಂಥದ್ದು ದಶಮ ಸ್ಥಾನಕ್ಕೆ ಬರುತ್ತೆ. ಐ ಆಮ್ ಚಾಲೆಂಜಿಂಗ್ ತುಲಾ ರಾಶಿಯವ್ರಿಗೆ. ನೀವು ಏನು ಭಾಗ್ಯದಲ್ಲಿರ್ತಕ್ಕಂಥ ಗುರು ಕೊಡದಿದ್ದನ್ನ ಉಚ್ಚ ರಾಶಿಗೆ 10ರ ಸ್ಥಾನಕ್ಕೆ ಬರ್ತಕ್ಕಂಥ ಗುರು ನಿಮಗೆ 100% ಕೊಟ್ಟೆ ಕೊಡುತ್ತೆ. ಸಾಲದಲ್ಲಿ ಸಮಸ್ಯೆ ಆಗಿತ್ತು ಅಂತಕ್ಕಂಥವ್ರಿಗೆ ಒಂದು ವ್ಯವಸ್ಥೆ ಕೂಡ ಗುರುವಿನ ಬದಲಾವಣೆ ಬರ್ತದೆ. ಅಟ್ಲೀಸ್ಟ್ ಆ ಸಾಲವನ್ನು ತೀರಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾಲಗಳು ನಿಮಗೆ ಲಭ್ಯವಾಗುತ್ತೆ. ಕೆಲಸ ಇರಲಿಲ್ಲ, ಕೆಲಸ ಬತ್ತಿತ್ತು, ಮಾಡ್ತಿದ್ವಿ, ಅರ್ಧ ಕೆಲಸ ಮಾಡ್ತಿತ್ತು. ಅಫ್ಕೋರ್ಸ್ ದಿಸ್ ಈಸ್ ದ ರೈಟ್ ಟೈಮ್. ಜೂನ್ ಖಂಡಿತವಾಗಿ ನಿಮಗೆ ಒಂದು ವರದಾನವಾಗಿ ಬದಲಾವಣೆಯನ್ನು ಬರುತ್ತೆ. ನೋಡಿ, ಒಂದು ತಿಳ್ಕೊಳ್ಳಿ, ಭಾಗ್ಯಾಧಿಪತಿಯಾಗಿರ್ತಕ್ಕಂಥ ಬುಧ ಭಾಗ್ಯಸ್ಥಾನದಲ್ಲೇ ಇದ್ದಾನೆ. ಅದು ಕೂಡ ಬದಲಾವಣೆ ಕೊನೆಯಲ್ಲಿ ಬರುತ್ತೆ. ಒಳ್ಳೆಯ ಸ್ಟ್ರಾಟಜಿ ಇದ್ದಕ್ಕಂಥ ತಿಂಗಳು ಕೂಡ ತುಲಾ ರಾಶಿಯವರಿಗಾಗುತ್ತೆ. ಮದುವೆ ಮಾತುಕತೆ ವಿಚಾರಗಳು, ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ಬೇಕಾಗ್ತದೆ. ದಾಂಪತ್ಯದಲ್ಲಿ ಹಿನ್ನಡೆಯನ್ನು ಬರ್ತಕ್ಕಂಥದ್ದು ಇರ್ತದೆ. ಸಪ್ತಮ ಸ್ಥಾನದಲ್ಲಿ ಕುಜನಿದ್ದಾನೆ. ರ್ಯಾಪಿಡ್ ಅಂದರೆ ಈ ಒಂದು ಕೆಲವೊಂದು ಸಮಸ್ಯೆಗಳು ಈ ಒಂದು ವೈವಾಹಿಕ ಜೀವನದಲ್ಲಿ ಉಲ್ಬಣವಾಗ್ಬೋದು. ಅದೇ ಕುಜ ನೋಡಿ 21ನೇ ತಾರೀಕು ಬದಲಾವಣೆಯನ್ನು ತಗೊಳುತ್ತೆ. ಇಲ್ಲಿ ಸ್ವಲ್ಪ ಸಮಸ್ಯೆಗಳು ದಾಂಪತ್ಯದಲ್ಲಿ ಬರಬಹುದು. ಆದ್ದರಿಂದ ದಾಂಪತ್ಯ ಜೀವನವನ್ನು ಸರಿಯಾಗಿ ನೋಡ್ಕೊಳ್ಳಿ. ಇನ್ನು ಮಿಕ್ಕ ವಿಚಾರಗಳು ಅದ್ಭುತವಾಗ್ತದೆ. ಮ್ಯಾಕ್ಸಿಮಮ್ ಯಾರು ಈ ವಿದ್ಯಾಭ್ಯಾಸದಲ್ಲಿ ಕೊರತೆಗಳು ಆಗಿತ್ತೋ ಅಥವಾ ಹಣಕಾಸಿನಲ್ಲಿ ಸಮಸ್ಯೆಗಳಿತ್ತೋ 200% ಇದೊಂದು ಸುದಿನವಾಗಿರ್ತಕ್ಕಂಥ ತಿಂಗಳು. ಜಸ್ಟ್ ಫೋಕಸ್ ಆನ್ ಮೆರಿಟಲ್ ಲೈಫ್. ನೀವು ನಿಮ್ಮ ವೈವಾಹಿಕ ಜೀವನ ಅಥವಾ ನಿಮ್ಮ ಸಂಗಾತಿ ವ್ಯಾವಹಾರಿಕವಾಗಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಸರಿಯಾದಂಥ ಅನಾಲಿಸಿಸ್ ತಗೊಂಡ್ರೆ ಖಂಡಿತವಾಗಿ ಶುಭ ಫಲ ಪ್ರಾಪ್ತಿ. ಅದಕ್ಕೋಸ್ಕರ ಅತ್ಯಂತ ಸರಳ ಮಾರ್ಗ, ಸುಬ್ರಹ್ಮಣ್ಯನ ದೇವತೆ ಆರಾಧನೆ. ಶಿವ ಸುಬ್ರಹ್ಮಣ್ಯ, ಹರ ಹರ ಸುಬ್ರಹ್ಮಣ್ಯನ ಮಂತ್ರಗಳು, ಇದನ್ನು ಯಾವಾಗಲೂ ಪಠಣೆಯನ್ನು ಮಾಡಿ. ಖಂಡಿತವಾಗಿ ಶುಭ ಫಲ ಪ್ರಾಪ್ತಿ ಆಗ್ತದೆ. ಮ್ಯಾಕ್ಸಿಮಮ್ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಬರುತ್ತೆ. ಸೂರ್ಯ ಭಾಗ್ಯಕ್ಕೆ ಬರ್ತಾನೆ 16ರ ನಂತರದಲ್ಲಿ ಭಾಗ್ಯಸ್ಥಾನಕ್ಕೆ, ಲಾಭಾಧಿಪತಿ ಭಾಗ್ಯಸ್ಥಾನಕ್ಕೆ. ಅಟ್ಲೀಸ್ಟ್ ಒಂದು ಬದಲಾವಣೆ ತುಲಾ ರಾಶಿಯವ್ರಿಗಿದೆ. ಇದನ್ನು ಉಪಯೋಗಿಸ್ಕೊಳ್ಳಿ. ಭಾಗ್ಯ ಇದೆ ಅಂತ ಮನೇಲಿ ಕೂತ್ಕೋಬೇಡಿ. ನಾನು ಆವಾಗಲೇ ಹೇಳೋದು, ಮನೆಯಿಂದ ಆಚೆ ಹೋಗ್ತಾರೆ ತುಲಾ ರಾಶಿಯವ್ರು ಇರಬೇಡಿ. ಆವಾಗಲೇ ನಿಮಗೆ ಭಾಗ್ಯ ವೃದ್ಧಿ ಆಗೋದು. ಅಟ್ಲೀಸ್ಟ್ ನಿಮಗೆ ಒಂದು ಒಳ್ಳೆಯ ಶುಭ ಕಾಲ ಪ್ರಾಪ್ತಿ ಆಗೋದ್ರಲ್ಲಿ ಸತ್ಯ. ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವ್ರಿಗೆ ನೋಡೋದಾದರೆ, ವೃಶ್ಚಿಕ ರಾಶಿಯವ್ರಿಗೆ ನೋಡಿ ಹೇಗಿತ್ತು ಜೀವನ, ಹೀಗಿತ್ತು. ಒಮ್ಮೊಮ್ಮೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾಲಗಳಿರ್ತಕ್ಕಂಥದ್ದು ಇರುತ್ತೆ. ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥ ಹಣಕಾಸು ಒಂದು ಸತಿ ಸೂಪರ್ ಆಗಿ ಬರುತ್ತೆ, ಅಬಂಡೆಂಟಾಗಿ ಅದ್ಭುತವಾಗಿ ಬರುತ್ತೆ. ಹಾಗೆ ಒಂದು ಕನ್ಸಿಸ್ಟೆನ್ಸಿ ಇಲ್ದಂಗೆ ಆಗಿಬಿಡುತ್ತೆ. ಬಟ್ ಈಗ ನೋಡಿ, ಗುರುವಿನ ಬದಲಾವಣೆ,
ರಾಶಿ ಅಧಿಪತಿ ರಾಶಿ ಸ್ಥಾನದಲ್ಲಿ ಸಪ್ತಮದಲ್ಲಿ ಸಂಚಾರವನ್ನು ಮಾಡ್ತದೆ. ಅಫ್ಕೋರ್ಸ್ ಈ ಬದಲಾವಣೆ ಜೂನ್ ಗುರು ಬದಲಾವಣೆಯನ್ನು ತಗೊಳುತ್ತೆ. ಭಾಗ್ಯಕ್ಕೆ ಗುರು ಬರ್ತದೆ. ಪಂಚಮದಲ್ಲಿ ಮಂದಗತಿಯಲ್ಲಿರ್ತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಮಂದಗತಿಯ ಆಗಿರ್ತಕ್ಕಂಥ ಚಾಲನೆಗಳು ಫಾಸ್ಟಾಗಿ ತಗೊಂಡ್ಬಿಡುತ್ತೆ. ನಿಮ್ಮ ಒಂದು ಡಿಸೈರ್ ಫುಲ್ಫಿಲ್ ಮಾಡ್ತಕ್ಕಂಥ ಮಾಸ ಜೂನ್ ಮಾಸ. ಈ 6ರ ಸ್ಥಾನದಲ್ಲಿ ಕುಜನಿದ್ದ, ಕೆಲಸದಲ್ಲಿ ಉತ್ಕೃಷ್ಟತೆ ಇತ್ತು, ಅಟ್ಲೀಸ್ಟ್ ಒಂದು ಏನಾದರೂ ಮಾಡಬೇಕು ಅಂತಕ್ಕಂಥ ಅರ್ಜಿತ್ತು, ಮಾಡಿದ್ದನ್ನೇ ಯಾವಾಗಲೂ ಮಾಡಬೇಕು ಅಂತಕ್ಕಂಥದ್ದು ಕೂಡ ಇತ್ತು. ಅಫ್ಕೋರ್ಸ್ ವೃಶ್ಚಿಕ ರಾಶಿಯವರಿಗೆ ನೋಡಿ 6ರ ಅಧಿಪತಿ ಸಪ್ತಮ ಸ್ಥಾನಕ್ಕೆ ಬರುತ್ತೆ. ಈ ಸಪ್ತಮ ಸ್ಥಾನಕ್ಕೆ ಬಂದಾಗ ಇಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಕಾನ್ಸಂಟ್ರೇಷನ್ ಏನು ಮಾಡಬೇಕು, ಸಪ್ತಮ ಲಗ್ನಾಧಿಪತಿ ಸಪ್ತಮ ಸ್ಥಾನಕ್ಕೆ ಬರುತ್ತೆ, ಕೇಂದ್ರ ಸ್ಥಾನಕ್ಕೆ ಬರೋದ್ರಿಂದ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಒಂದೇ ಒಂದು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಯೋದಾದರೆ ಸ್ವಲ್ಪ ಅನ್ಯತಃ ಬೇರೆ ಆಲೋಚನೆಗಳಿಂದ ದೂರ ಬರಬೇಕು. ಇದು ಭಾಳ ಮುಖ್ಯ. ಕುಜ ಸಪ್ತಮಕ್ಕೆ ಹೋದಾಗ ಶುಕ್ರನ ಸ್ಥಾನಕ್ಕೆ ಹೋಗ್ತದೆ. ಬೇರೆ ಆಲೋಚನೆಗಳನ್ನು ದೂರ ಇಡಿ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಗುಡ್ ಆಗ್ತಕ್ಕಂಥಿರುತ್ತೆ. ವ್ಯಾವಹಾರಿಕವಾಗಿ ಮುನ್ನಡೆಸ್ತಕ್ಕಂಥ ಕಾಲ ಜೂನ್ ಕಾಲ. ಮುಖ್ಯವಾಗಿ ಸಪ್ತಮದಲ್ಲಿ ಸೂರ್ಯ ಇದ್ದ, ಅದು ಅಷ್ಟಮಕ್ಕೆ ಹೋಗುತ್ತೆ. ದಶಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಸ್ವಲ್ಪ ಸರ್ಕಾರಿ ಕೆಲಸಗಳಲ್ಲಿ ಚೂರು ವಿಳಂಬತೆಯನ್ನು ಕಾಣ್ಬೋದು. ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಬುಧ ಇದ್ದಾನೆ. ಇದಕ್ಕಿದ್ದಾಗೆ ಧನಾಗಮವು ಬರ್ತಕ್ಕಂಥದ್ದು ಕೂಡ ಇದೆ. ಯಾಕೆಂದರೆ ಲಾಭಾಧಿಪತಿ ಕೂಡ ಬುಧ. ತಂದೆಯ ಆಸ್ತಿಯಿಂದ ಲಾಭ ಬರ್ಬೋದು. 12 ಮನೆ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಎಲ್ಲಿ ಏನು ಸ್ಟ್ರಕ್ ಆಗಿತ್ತೋ ಆ ಸ್ಟ್ರಕ್ ಆಗಿರ್ತಕ್ಕಂಥ ಕಾರ್ಯಗಳು ಕೆಲವೊಮ್ಮೊಮ್ಮೆ ಅಧಿಕವಾಗಿ ಲಾಭವನ್ನು ಸಿಗುತ್ತೆ. ಬಟ್ ಅಫ್ಕೋರ್ಸ್ ನಾನು ಹೇಳ್ತಕ್ಕಂಥ ವೃಶ್ಚಿಕ ರಾಶಿಯವ್ರಿಗೆ ಅದ್ಭುತ ಫಲಪ್ರಾಪ್ತಿ. ನಿಮ್ಮ ಎಜುಕೇಷನಲ್ಲಿ ಹಿಂದುಳಿದ ಇರ್ತಕ್ಕಂಥವ್ರಿಗೆ ಎಜುಕೇಷನ್ ಇಂಪ್ರೂವ್ ಮಾಡಾಗ್ತದೆ. ಮಕ್ಕಳ ವಿಚಾರದಲ್ಲಿ ಶುಭ ಪ್ರಾಪ್ತಿ ಆಗ್ತಕ್ಕಂಥಿರುತ್ತೆ. ಪಂಚಮಾಧಿಪತಿ ನವಮ ಸ್ಥಾನ. ವಿಶೇಷವಾಗಿ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾಲ ಕೂಡ ಇದಿದೆ. ವೃಶ್ಚಿಕ ರಾಶಿಯವರು ನಿಜವಾಗ್ಲೂ ಮಾಡತಕ್ಕಂಥ ಏಕೈಕವಾಗಿರ್ತಕ್ಕಂಥ ಸನ್ಮಾರ್ಗ, ಏಕೈಕವಾಗಿರ್ತಕ್ಕಂಥ ಕೆಲಸಗಳು ನಿಜವಾಗ್ಲೂ ಭಾಳ ಅದ್ಭುತ. ದುರ್ಗಾರಾಧನೆಯನ್ನು ಮಾಡ್ತಾ ಬನ್ನಿ. ಇಡೀ ತಿಂಗಳು ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸಾನ್ನಿಧ್ಯವನ್ನು ಭೇಟಿ ಮಾಡ್ತಕ್ಕಂಥದ್ದು. ಓಂ ರೀಂ ದುಂ ದುರ್ಗಾಯೈ ನಮಃ ಈ ಮಂತ್ರ ಭಾಳ ವಿಶೇಷವಾಗಿ ಫಲಪ್ರಾಪ್ತಿಯನ್ನು ಕೊಡುತ್ತೆ ನಿಮಗೆ. ಇಡೀ ತಿಂಗಳ ಕಾಲ ಈ ಮಂತ್ರದ ಆಚರಣೆ, ದುರ್ಗಾ ಸಪ್ತಶತಿ, ಆಗ ವಿಷ್ಣು ಸಹಸ್ರನಾಮಗಳನ್ನು ಪಠನೆಯನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷತೆಯನ್ನು ಕೊಡುತ್ತೆ. ನಿಜವಾಗ್ಲೂ ಇದೊಂದು ಭಾಳ ವಿಶೇಷವಾಗಿ ನಿಮಗೆ ಅತ್ಯಂತ ಫಲಪ್ರದವಾಗಿರ್ತಕ್ಕಂಥ ಒಂದು ಮಾಸ. ಎಷ್ಟು ನಿಧಾನ, ಮಂದಗತಿ ಅಥವಾ ಜಡತ್ವ ವೃಶ್ಚಿಕ ರಾಶಿಯವರಿಗೆ ಇತ್ತೋ, ಸುಮ್ಮನೆ ನೆಸಸರಿ ಆಗಿರ್ತಕ್ಕಂಥ ವಿಚಾರಗಳಲ್ಲಿ ತೊಡಗ್ತಿದ್ದರೋ ನೆಸಸರಿ ಆಗಿರ್ತಕ್ಕಂಥ ವಿಚಾರಗಳಲ್ಲಿ ತಾವು ತೊಡಗ್ತೀರ. ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಇದಕ್ಕಿದ್ದಾಗೆ ಧನಾಗಮ, ಭೂಮಿಯಿಂದ ಲಾಭ ಬರ್ತಕ್ಕಂಥದ್ದು ಸತ್ಯ. ಮ್ಯಾಕ್ಸಿಮಮ್ ನಥಿಂಗ್ ಟು ವರಿ. ಈ ಮಂದಗತಿಯಲ್ಲಿರ್ತಕ್ಕಂಥ ಬುದ್ಧಿ ಕಂಪ್ಲೀಟಾಗಿ ವ್ಯಾನಿಷ್ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಅಫ್ಕೋರ್ಸ್ ವೃಶ್ಚಿಕ ರಾಶಿಯವ್ರಿಗೂ ಕೂಡ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾಲ. ತುಲಾ ಹಾಗೆ ವೃಶ್ಚಿಕ ರಾಶಿಯವರಿಗೆ ಭಾಗ್ಯೋದಯದ ಕಾಲವಾಗ್ತದೆ. ಖಂಡಿತವಾಗಿ ಸರಿಯಾದಂಥ ಅನಾಲಿಸಿಸ್ ತಗೊಳ್ಳಿ. ಅನೇಕ ಮಾಹಿತಿಯ ವಿಚಾರಕ್ಕೋಸ್ಕರ 8105026724 ನನ್ನ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.